ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 3 ಆಪ್ಷನ್ ಬೇಸಿಕ್ ಪಾರ್ಟ್ 3 ಆಗಿರುತ್ತೆ ವಿಡಿಯೋ. ನನ್ನೇ ವಿಡಿಯೋದಲ್ಲಿ ಆಪ್ಷನ್ ಟೈಪ್ಸ್ ಹೇಳ್ಕೊಟ್ಟಿದ್ದೆ, ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಅಂತ. ಇವತ್ತು ಸ್ಟ್ರೈಕ್ ಪ್ರೈಸ್ ಹೇಳ್ಕೊಡ್ತೀನಿ. ಸ್ಟ್ರೈಕ್ ಪ್ರೈಸು ಆಪ್ಷನ್ಗಳಲ್ಲಿ ಮಾತ್ರ ಆಗುತ್ತೆ. ಅಂದರೆ ಆಪ್ಷನ್ ಅಂದರೆ ನೀವು ಇಂಡೆಕ್ಸ್ ಆಪ್ಷನ್ ಎಲ್ಲ ಸ್ಟಾಕ್ ಆಪ್ಷನಲ್ಲಿ ಆಗುತ್ತೆ. ನನ್ನ ಪ್ರಕಾರ ನೀವು ಇಂಡೆಕ್ಸಲ್ಲಿ ಆಪ್ಷನಲ್ಲೇ ಮಾಡೋದೇ ಬೆಟ್ರ್ ಅಂತ ಅನಿಸುತ್ತೆ. ಸ್ಟಾಕ್ ಆಪ್ಷನ್ಗೆ ಹೋಲಿಸ್ಕೊಂಡ್ರೆ, ಯಾಕಂದರೆ ಅಲ್ಲಿ ಸ್ಟಾಕ್ ಆಪ್ಷನಲ್ಲಿ ಜಾಸ್ತಿ ಮ್ಯಾನಿಪುಲೇಟ್ ಆಗುತ್ತೆ, ಆಯಿತಾ, ಜಾಸ್ತಿ ಮ್ಯಾನಿಪುಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇಂಡೆಕ್ಸ್ ಆಪ್ಷನಲ್ಲಿ ಅಂದರೆ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸು ಇವರೆಲ್ಲ ಸ್ಟ್ರೈಕ್ ಪ್ರೈಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಿಫ್ಟಿನಲ್ಲಿ ಎವರಿ 50 ಪಾಯಿಂಟಿಗೆ ಅಂದರೆ ಎಲ್ಲ 50 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಈ ಪ್ರೈಸು ನೋಡಿರಿ 25,126 ಐತೆ, ಸರಿನಾ? 25,126 ಐತೆ ಪ್ರೆಸೆಂಟು. ಅದರಲ್ಲಿ ಏನಾಗುತ್ತೆ, 25,150 ಎ ಟಿ ಎಮ್ ಆಗುತ್ತೆ, 100 ಮತ್ತು 150 ಎ ಟಿ ಎಮ್ ಆಗುತ್ತೆ, ಅರ್ಥ ಮನಿ ಆಗುತ್ತೆ. ಸ್ಪಾಟ್ ಪ್ರೈಸ್ ಎಷ್ಟೈತೆ, 126 ಐತೆ 25,000. ಸೊ ಅದಕ್ಕೋಸ್ಕರ 25,100 ಮತ್ತು 25,150 ಎ ಟಿ ಎಮ್ ಆಗುತ್ತೆ. 25,000 ಹಿಂದ್ಗಡೆ ಇರೋದು 50 ಪಾಯಿಂಟ್ಸ್ ಬ್ಯಾಕ್ ಇರೋದೆಲ್ಲ ಐ ಟಿ ಎಮ್ ಆಗುತ್ತೆ, ಇಂದ ಮನಿ ಆಗುತ್ತೆ, ಆಯಿತಾ? ಅದೇ 150 25,150ಕ್ಕಿಂತ ಮುಂದೆ ಇರೋದು 25,200, 25,250 ಇವೆಲ್ಲ ಓ ಟಿ ಎಮ್ ಆಗುತ್ತೆ. ಓ ಟಿ ಎಮ್ ಅಂದರೆ ಔಟ್ ದ ಮನಿ ಅಂತ. ಅಂದರೆ ಸ್ಟ್ರೈಕ್ ಪ್ರೈಸಿಗೆ 25,126 ಐತೆ ಈಗ ಪ್ರೆಸೆಂಟ್ ನಿಫ್ಟಿ. 25,125 ಐತೆ. ಏನಾಗುತ್ತೆ, ಜಾಸ್ತಿ ಜನಗಳು ಎ ಟಿ ಎಮಲ್ಲಿ ಬೈ ಮಾಡಿಬಿಡ್ತಾರೆ. ಅಂದರೆ ಪಾಯಿಂಟ್ ಮೂವ್ ಆಗುತ್ತೆ ಅಂತ ಎ ಟಿ ಎಮಲ್ಲಿ ಬೈ ಮಾಡ್ತಾರೆ. ಓ ಟಿ ಎಮಲ್ಲಿ ಯಾವಾಗ ಬೈ ಮಾಡ್ತಾರೆ ಅಂದರೆ, ಇಲ್ಲ ಇವತ್ತು ನಿಫ್ಟಿ 25,250 ಕ್ರಾಸ್ ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ ಓ ಟಿ ಎಮಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ರಿಸ್ಕು ಅಷ್ಟೇ ಇರುತ್ತೆ, ರಿವಾರ್ಡು ಅಷ್ಟೇ ಇರುತ್ತೆ, ಹಂಗೇನಿಲ್ಲ. ಓ ಟಿ ಎಮ್ ಬೈ ಮಾಡಿಬಿಡ್ತಾರೆ. ಇಲ್ಲ ನಿಫ್ಟಿ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗುತ್ತೆ, 200ರಿಂದ 250 ಪಾಯಿಂಟು ಫಸ್ಟ್ ಅನೌನ್ಸ್ ಮಾಡಿಬಿಟ್ಟು ಅದನ್ನು ಬೈ ಮಾಡ್ತಾರೆ. ಜಾಸ್ತಿ ಎಲ್ಲ ಬೈ ಮಾಡೋದು ಎ ಟಿ ಎಮ್ಮೇ. ಈಗ ಎಲ್ಲದಕ್ಕೂ ಇಷ್ಟೇ 50 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗಬೇಕು ಅಂತೇನಿಲ್ಲ. ಬ್ಯಾಂಕ್ ನಿಫ್ಟಿಲೆಲ್ಲ 100 ಪಾಯಿಂಟ್ ಇದೆ, ಸ್ಟಾಕಲ್ಲೆಲ್ಲ ಕಮ್ಮಿ ಇದೆ. ಸ್ಟಾಕಿಂದ ತೋರಿಸ್ತೀನಿ ನೋಡಿರಿ. ಈಗ ಆಪ್ಷನ್ ಚೈನ್ ಬರುತ್ತೆ. ಆಪ್ಷನ್ ಚೈನಲ್ಲಿ ನೋಡಿ, ಈಗ ಪ್ರೆಸೆಂಟ್ ಇರೋದು 25,100, 150 ಎ ಟಿ ಎಮ್ ಆಗುತ್ತೆ. ಇಲ್ಲಿರೋದೆಲ್ಲ ಇಂದ ಮನೆ ಆಗುತ್ತೆ ನಿಫ್ಟಿನಲ್ಲಿ. ನೋಡಿ ಎಲ್ಲ 50 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸು 24,950, 500, 50, 100, 150. ಸೊ ಹಂಗೆ ಎಲ್ಲ 50 ಪಾಯಿಂಟಿಗೂ ಒಂದು ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗುತ್ತೆ. ಇದೆಲ್ಲ ಓ ಟಿ ಎಮ್ಸ್ಗಳು ಇವೆಲ್ಲ. ಪ್ರೈಸು ಇಲ್ಲಿ ತನಕ ಬಂದರೆ ಅದು ಏನಂತ ಹೇಳ್ಕೊಡ್ತೀನಿ, ಐ ವಿ ಗಿ ವಿ ಎಲ್ಲ ಬರ್ತವೆ, ಐ ವಿ ಹೇಳ್ಕೊಡ್ತೀನಿ. ಬಟ್ ಅದೇ ನೋಡಿ, ಅದು ಟಾಟಾ ಮೋಟರ್ಸ್ ಸ್ಟಾಕ್ ಆಪ್ಷನಲ್ಲಿ ನಿಫ್ಟಿನಲ್ಲಿ 50 ಪಾಯಿಂಟ್ ಇತ್ತು. ಇದರಲ್ಲಿ ನೋಡಿ 10 ಪಾಯಿಂಟು, 730, 720, 710, 40, 50 ಒಂದೊಂದೇ ಪಾಯಿಂಟು, 10 ಪಾಯಿಂಟು. ಅಂದರೆ ಎಲ್ಲದಕ್ಕೂ ಡಿಫ್ರೆಂಟ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ತೋರಿಸಿದ ಆಪ್ಷನ್ ಚೈನ್ ಹೆಂಗೆ ರೀಡ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಮುಂದೆ. ನಿಫ್ಟಿನಲ್ಲಿ 50 ಪಾಯಿಂಟು. ಇದು ಸ್ಟಾಕೆಲ್ಲ ಬೇರೆ, ಇಂಡೆಕ್ಸೆಲ್ಲ ಬೇರೆ. ಇಂಡೆಕ್ಸ್ಗಳಿಂದ ಬೇರೆ ಏನಿಲ್ಲ. ನಿಫ್ಟಿ 50 ಇದೆಯಲ್ಲ, ನಿಫ್ಟಿ 50, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ಎಕ್ಸು ಇವೆಲ್ಲ ಇಂಡೆಕ್ಸ್ಗಳು, ಆಯಿತಾ? ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಈಗ ಎಕ್ಸ್ಪೈರಿ ಡೇ ಇದೆ ಇವತ್ತೆಷ್ಟು ತಾರೀಕು, ಜೂನ್ 12 ಇವತ್ತು ಎಕ್ಸ್ಪೈರಿ ಇದೆ. ಈಗ ನಿಫ್ಟಿ ಏನಾಗುತ್ತೆ, 25,150 ಓಪನ್ ಆಗುತ್ತೆ ನಿಫ್ಟಿ. ಅದು ಇಂದ ಮನೇಲಿ ಇರ್ತದೆ, ಮಾಮೂಲಿ ಅಡ್ತ ಮನೇಲಿ ಇರುತ್ತೆ. ಈಗ ಸ್ಟ್ರೈಕ್ ಪ್ರೈಸ್ ಏನಿರುತ್ತೆ, ಅಡ್ತ ಮನೇಲಿ ಈತೀಗ 25,150 ಇಲ್ಲಿ ತೋರಿಸಿದ್ನಲ್ಲ, 25,150 ಎ ಟಿ ಎಮಲ್ಲಿ ಐತೆ. ಈಗ ಎ ಟಿ ಎಮ್ ಇದು ಓಪನ್ ಆಗಿದೆ, 25,150 ಓಪನ್ ಆಗುತ್ತೆ. ಕ್ಲೋಸ್ ಆಗೋದು ಮಾತ್ರ 100 ಪಾಯಿಂಟ್ ಜಾಸ್ತಿ ಕ್ಲೋಸ್ ಆಗುತ್ತೆ, ಸರಿ ಅಲ್ವಾ? 100 ಪಾಯಿಂಟ್ ಜಾಸ್ತಿ ಕ್ಲೋಸ್ ಆಗುತ್ತೆ. ಐ ವಿ ಅಂದರೆ ಇಂಟ್ರೆಸ್ಟಿವ್ ವ್ಯಾಲ್ಯೂ. ಸ್ಟ್ರೈಕ್ ಪ್ರೈಸಿಂದ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಸ್ಟ್ರೈಕ್ ಪ್ರೈಸ್ ನಾವು ಏನು ತಂದಿರ್ತೀವಿ, 150 ರೂಪಾಯಿ ತಂದಿರ್ತೀವಿ ಅಲ್ವಾ? ಸ್ಟ್ರೈಕ್ ಪ್ರೈಸ್ ನಾವು 25,150 ತಂದೀವಿ. ಐ ವಿ ಹೆಂಗೆ ಬರುತ್ತೆ ಅಂದರೆ, ಇಂಟ್ರೆಸ್ಟಿವ್ ವ್ಯಾಲ್ಯೂ ಹೆಂಗೆ ಬರುತ್ತೆ ಅಂದರೆ, ಸ್ಪಾಟ್ ಪ್ರೈಸ್ ಇತ್ತಲ್ಲ, ಸ್ಪಾಟ್ ಪ್ರೈಸು ಇವಾಗ 250 ಕ್ಲೋಸ್ ಆಯಿತು. ಸೊ 25,250ಗೆ ಕ್ಲೋಸ್ ಆಗೈತೆ, ಐ ವಿ 100 ಬರುತ್ತೆ. ಅಂದರೆ ನಿಮ್ಗೆ 100 ರೂಪೀಸ್ ಲಾಭ ಆಗುತ್ತೆ, ಆಯಿತಾ? 100 ರೂಪೀಸ್ ಲಾಭ ಆಗುತ್ತೆ. ಅದೇ ಏನಾದ್ರು 25,250 ಕ್ಲೋಸಿಂಗ್ ಕೊಡ್ದಲೆ 25,000 ಬರೀ 25,000 ಇಲ್ಲ 25,100 ಆ ಥರ ಕ್ಲೋಸಿಂಗ್ ಕೊಟ್ಟರೆ ನಿಮ್ಗೆ ಮೈನಸ್ ಆಗುತ್ತೆ. ಅವಾಗ
ಸ್ಟ್ರೈಕ್ ಪ್ರೈಸ್ಗಿಂತ ಜಾಸ್ತಿ ಉಳ್ಕೊಂಡ್ರೆ ನಿಮಗೆ ಲಾಭ ಆಗುತ್ತೆ. ಸ್ಟ್ರೈಕ್ ಪ್ರೈಸ್ಗಿಂತ ಸ್ಪಾಟ್ ಪ್ರೈಸು ಜಾಸ್ತಿ ಉಳ್ಕೋಬೇಕು ಇವತ್ತು ಕಾಲ್ ಆಪ್ಷನಲ್ಲಿ. ಪುಟ್ ಆಪ್ಷನ್ ಸೇಮ್ ಉಲ್ಟ, ಹಂಗೆ ಏನಿಲ್ಲ, ಸೇಮ್ ಟು ಸೇಮ್ ಎಲ್ಲ ಉಲ್ಟನಷ್ಟೇ ಪುಟ್ಟಲ್ಲಿ. ಐ ವಿ ಇದೆಲ್ಲ ಮೇಯ್ನ್ ಆಗೋದು ಫಸ್ಟು. ಈಗ ಸ್ಪಾಟ್ ಪ್ರೈಸು ನೀವು ತಂದ್ರೆ ಸ್ಟ್ರೈಕ್ ಪ್ರೈಸು 150 ರೂಪಾಯಿ, ನೀವು ಕ್ಲೋಸಿಂಗ್ ಆಗಿರೋದು ನಿಫ್ಟಿ 25,250 ರೂಪಾಯಿ, ಲಾಭ 100 ರೂಪಾಯಿ. ಸೊ ಆ ಥರ ಆಗುತ್ತೆ. ಇದರಲ್ಲಿ ATM OTM ಅಂದರೆ ಇಷ್ಟೇ, ಇನ್ನೇನಿಲ್ಲ. ಇದು ಸ್ಪಾಟ್ ಪ್ರೈಸ್ ಈಗ 25,156 ಸ್ಪಾಟ್ ಪ್ರೈಸು. ಅಲ್ಲಿ ಅಕ್ಕಪಕ್ಕ ಬರ್ತವೆ ನೋಡಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಅಕ್ಕಪಕ್ಕ ಬರ್ತವೆ. ಈಗ ರಿಲೇಟೆಡ್ ಇದಕ್ಕೆ 50 ಪಾಯಿಂಟ್ ಯಾವ್ದು ಮೇಲ್ಗಡೆ ಐತೆ ಯಾವ್ದು ಕೆಳಗಡೆ ಐತೆ. ನೆಕ್ಸ್ಟಿಗೆ 25,050ಕ್ಕೆ ಬಂದರೆ ITM ಆಗಿಬಿಡ್ತವಾಗ, ಇವೆಲ್ಲ ಅವಾಗ OTM ಆಗಿಬಿಡ್ತವೆ. ಈಗ ಪ್ರೆಸೆಂಟಾಗಿ 25,126 ಐತೆ, ATM 25,150 ಆಗುತ್ತೆ. ಅರ್ಥ ಮನೇಲಿ ಐತೆ. ಈಗ ಅದೇ 25,200 250 OTM ಆಗುತ್ತೆ ಔಟ್ ದ ಮನಿ. ಅಂದರೆ ಅದಕ್ಕಿಂತ ಸ್ವಲ್ಪ ದೂರ ಐತೆ. ಸ್ಟ್ರೈಕ್ ಪ್ರೈಸ್ಗಿಂತ ಸ್ಪಾಟ್ ಪ್ರೈಸು ಕಮ್ಮಿ ಐತೆ ಅಲ್ವಾ. ಸ್ಪಾಟ್ ಪ್ರೈಸ್ ಕಮ್ಮಿ ಐತೆ, ಇವಾಗ 126 ಐತೆ ಸ್ಪಾಟ್ ಪ್ರೈಸು. ಹಂಗಾಗಿ ಇವೆಲ್ಲ OTM ಆಗಿಬಿಡ್ತವೆ. 200 OTM ಆಗಿಬಿಡ್ತವೆ. ಸ್ಪಾಟ್ ಪ್ರೈಸ್ಗಿಂತ ಸ್ಟ್ರೈಕ್ ಪ್ರೈಸ್ ಕಮ್ಮಿ ಇದ್ದರೆ ITM ಆಗಿಬಿಡುತ್ತೆ. ಸ್ಪಾಟ್ ಪ್ರೈಸಿಗೆ 126 ಐತೆ, ಸರಿ ಅಲ್ವಾ. ನೀವು ತಂದರೆ ಸ್ಟ್ರೈಕ್ ಪ್ರೈಸು 25,057 ತಂದಿರ್ತೀರ, ಅದು ಹಿಂದೆ ಮನೆ ಆಗುತ್ತೆ. ಯಾಕಂದರೆ ಅವಾಗ ನೀವೇನು ಪ್ರಾಫಿಟಲ್ಲಿ ರನ್ನಿಂಗ್ ಪ್ರಾಫಿಟಲ್ಲೇ ಇರ್ತೀರ, ಸರಿ ಅಲ್ವಾ. ಇದು ಬರೀ ಸ್ಟ್ರೈಕ್ ಪ್ರೈಸ್ ಬೇಸಿಕ್ ಆಗಿರುತ್ತೆ. ಸರಿ ಫ್ರೆಂಡ್ಸ್, ಓಕೆ, ಇವತ್ತಿನ ಟಾಪಿಕ್ ಇಲ್ಲಿ ಕ್ಲೋಸ್ ಆಗುತ್ತೆ. ನಾಳೆ ಬೇರೆ ಟಾಪಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ.